ಸಹ ಜಿ ಬಿ ಆದಮೇಲೆ ಬೆಂಗಳೂರು ಬೃಹತ್ ಪಾಲಿಕೆ ಇತ್ತು ಮೊದಲು. ಈಗ ಜಿ ಬಿ ಆದಮೇಲೆ ಜೆ ಡಿ ಎಸ್ ಇಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಾರೆ. ಅದು ಕುಮಾರಣ್ಣ ದೇವೇಗೌಡ ಅಪ್ಪಾಜಿ ಇರೋ ತನಕ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವರಿರೋ ತನಕ ಪಕ್ಷ ಅಸ್ತಿತ್ವ ಇರ್ತದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಅದ್ರ ಜೊತೆಗೆ ನಾಯಕತ್ವ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ನಾಯಕತ್ವ ಚೆನ್ನಾಗಿದೆ. ಇವಾಗ ಅಲ್ಲೇ ಚೆನ್ನಾಗಿದೆ. ಹಾಗಾಗಿ ತುಂಬ ಚೆನ್ನಾಗಿದೆ ಸರ್. ಜೆ ಬಿದಲ್ಲೂ ಸುತ್ತ ಜೆ ಡಿ ಎಸ್ಸು ಇದೇನಂತಲೇ ಇವತ್ತಿನ ಸಮಾವೇಶನೇ ಸಾಕ್ಷಿ ಸರ್. ಇವತ್ತು ವಿರೋಧ ಪಕ್ಷದವರಿಗೆ ನಮ್ಮ ಕುಮಾರಣ್ಣ ಕೊಟ್ಟವ್ರು. ಇವತ್ತು ವಿರೋಧ ಪಕ್ಷದವರಿಗೆ ಏನು ಅಂತ ಜಿ ಬಿದಲ್ಲಿ ಜೆ ಡಿ ಎಸ್ ಎಲ್ಲಿದೆ ಅಂತ ಇವತ್ತು ಕುಮಾರಣ್ಣ ಇವತ್ತು ಸಂದೇಶನ ಸಮಾವೇಶ ಮುಖಾಂತರ ಕೊಟ್ಟವ್ರೆ. ಜಿ ಬಿ ಚುನಾವಣೆ ಇಟ್ಕೊಂಡು ಈ ದೃಷ್ಟಿ ಇಟ್ಕೊಂಡು ಈ ಸಮಾವೇಶ ಮಾಡಿದ್ರೆ ಇಲ್ಲ ಸರ್. ಈಗ ಅವ್ರು ಹೇಳ್ತಾರೆ ಗ್ರಾಮಾಂತರಕ್ಕೆ ಅಷ್ಟೇ ಸೀಮಿತ ಜೆ ಡಿ ಎಸ್ ಅಂತ ಹೇಳ್ತಾರೆ. ನಗರ ಪ್ರದೇಶಕ್ಕೂ ಸುಧಾ ಈಗ ನಮ್ಮ ಬೆಂಗಳೂರಿಗೆ ಹಲವಾರು ಕೊಡುಗೆ ಕೊಟ್ಟವ್ರೆ ಕುಮಾರಣ್ಣವರು ಹಲವಾರು ಕೊಡುಗೆಯನ್ನು ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಲು ಹಲವಾರು ಕೊಡುಗೆ ಕೊಟ್ಟವ್ರೆ. ಹಾಗಾಗಿ ಜೆ ಡಿ ಎಸ್ ಅಸ್ತಿತ್ವ ಚೆನ್ನಾಗಿದೆ ಸರ್. ಬಿಜೆಪಿ ಜೆ ಡಿ ಎಸ್ ಹೊಂದಾಣಿಕೆಯಲ್ಲೇ ಜಿ ಬಿ ಚುನಾವಣೆ ಎದುರಿಸ್ತದೆ ಅಂತ ನೋಡ್ಬೇಕು ಸರ್. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಕುಮಾರಣ್ಣವರು ನಾಯಕತ್ವ ಇದೆ, ಮೋದಿ ಸಾಹೇಬರು ಇದ್ದಾರೆ, ಅಮಿತ್ ಶಾಜಿ ಇದ್ದಾರೆ. ಅದೇನು ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಸರ್, ನಿರ್ಧಾರ ಆಗುತ್ತೆ. ಕಾರ್ಯಕರ್ತರು ಅರ್ಧ ಬರ್ತಾರೆ, ಆದರೆ ಮತದಾನ ಮಾಡಬೇಕಾದ್ರೆ ಪರಿವರ್ತನೆ ಜೆ ಡಿ ಎಸ್ ಕಡೆ ಆಗಲ್ಲ. ಆಗುತ್ತೆ, ಈ ಸಲ ಆಗುತ್ತೆ ಸರ್. ಯುವ ನಾಯಕರಿದ್ದ ಇವರು ನಿಖಿಲ್ ಇರೋದ್ರಿಂದ ಈ ಸಲ ಆಗುತ್ತೆ ಸರ್. ಸರ್ ತಮ್ಮ ಹೆಸರು? ಶಿವಣ್ಣ ಅಂತೇಳಿ ಸರ್.